ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇಡಿಯಿಂದ ನೋಟಿಸ್ ಜಾರಿಯಾಗಿದೆ. ಯಾರಿಗೂ ಮಾಹಿತಿ ನೀಡದೆ ಕಣ್ಮರೆಯಾಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲದೆ ಸಂಪರ್ಕಕ್ಕೂ ಸಿಗದೆ ಸ್ವಿಚ್ ಆಫ್ ಮಾಡಿಕೊಂಡ ಕಾರಣ ಕೇಳಿ ನೋಟಿಸ್ ಹೋಗಿದೆ. ಕೆಪಿಎಸ್ಸಿ ಪರೀಕ್ಷಾ ಕಂಟ್ರೋಲರ್ ಆಗಿದ್ರು ಈ ಜ್ಞಾನೇಂದ್ರ ಕುಮಾರ್. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಸಂಬಂಧ ಇಡಿ ದಾಳಿ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿಬಿಟ್ರು. ರಾಜ್ಯದೆಲ್ಲೆಡೆ ಇಡಿ ರೇಡ್ ಬೆನ್ನಲ್ಲೇ ಹೇಳದೆ ಕೇಳದೆ ಜ್ಞಾನೇಂದ್ರ ನಾಪತ್ತೆಯಾಗಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗದೆ ಕಣ್ಮರೆಯಾಗಿದ್ದಾರೆ ಜ್ಞಾನೇಂದ್ರ ಕುಮಾರ್. ಸೆಷನ್ಗೂ ಕೂಡ ಗೈರಾಗಿದ್ದ ಹಿನ್ನೆಲೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಸರ್ಕಾರದ ಅಥವಾ ಮುಖ್ಯ ಕಾರ್ಯದರ್ಶಿಗಳ ಅಥವಾ ಹಿರಿಯ ಅಧಿಕಾರಿಗಳ ಅನುಮತಿ ಪಡೆಯದೆ ಎಸ್ಕೇಪ್ ಆಗಿದ್ದಾರೆ. ಮಾಹಿತಿ ಕೊಡಬೇಕ್ರಿ. ಒಬ್ಬ IAS IPS ಇವರೆಲ್ಲ ಬೇರೆ ಕಡೆಗೆ ಅಥವಾ ಏನೋ ಕೆಲಸ ನಿಮಿತ್ತ ಹೋಗ್ತಾರೆ, ಸುದೀರ್ಘ ರಜೆ ಹೋಗ್ತಾರೆ ಅಂತಂದರೆ ಅಲ್ಲಿ ಮಾಹಿತಿ ಕೊಡಬೇಕಾಗುತ್ತೆ, ತಿಳಿಸಿ ಹೋಗಬೇಕಾಗುತ್ತೆ. ಅದನ್ನು ಮಾಡಿಲ್ಲ ಜ್ಞಾನೇಂದ್ರ. ಸೆಷನ್ಗೂ ಕೂಡ ಹಾಜರಾಗಿಲ್ಲ. ಅಂದರೆ ಸಹಜವಾಗಿ ಎಲ್ಲ IAS ಅಧಿಕಾರಿಗಳು ಭಾಗಿಯಾಗ್ತಿರ್ತಾರೆ, ಅಲ್ಲೂ ಕೂಡ ಹೋಗಿಲ್ಲ ಇವರು. ಮಾಹಿತಿಯನ್ನು ನೀಡದೆ ಹೋದ ಕಾರಣ ಕೇಳಿ ಈಗ ನೋಟಿಸ್ ಕೊಟ್ಟಿದ್ದಾರೆ. ಪಶುವೈದ್ಯ ನೇಮಕಾತಿ ಮತ್ತು ಪರೀಕ್ಷೆಗಳ ಉಸ್ತುವಾರಿಯಾಗಿದ್ದರು ಈ ಜ್ಞಾನೇಂದ್ರ. ಮೊನ್ನೆ ನೋಡಿದರೆ ಏಕಾಏಕಿ ನಾಪತ್ತೆಯಾಗಿರುವಂಥ ಸುದ್ದಿ ಬಂತು. ಅದಾದ ಮೇಲೆ ಇಲ್ಲ, ಅವ್ರ ತಂದೆ ನೋಡಲಿಕ್ಕೆ ಊರಿಗೆ ಹೋಗಿದ್ದಾರೆ ಲಖನೌಗಂತ ವಿಚಾರಗಳು ಗೊತ್ತಾಯಿತು. ಲಖನೌಗೆ ಇಡಿ ಅಧಿಕಾರಿಗಳು ಅಲ್ಲಿ ಹೋಗಿ ಕೇಳಿದಾಗ ಅವರ ತಂದೆ ಹೇಳಿದರು, ನಾನು ಆರಾಮಾಗಿದ್ದೀನಿ, ನಮ್ಮ ಮಗ ಬಂದಿಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ಎಲ್ಲಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಜ್ಞಾನೇಂದ್ರ? ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ನಿನ್ನೆ ಇಡಿ ಅಧಿಕಾರಿಗಳು ಅವ್ರ ಮನೆಗೆ ಹೋದಾಗ ಗೇಟ್ ಹಾಕಿಬಿಟ್ಟ ಸೆಕ್ಯೂರಿಟಿ ಗಾರ್ಡು. ಅದಾದ ಮೇಲೆ ಹೋದ್ರು ನೋಡಿ, ಒಳಗಡೆ ನುಗ್ಗಿದ್ರು, ನಕಲಿ ಕೀ ಬಳಸ್ಕೊಂಡು ಓಪನ್ ಮಾಡಿ ಬಾಗಿಲು ಒಳಗೆ ಹೋಗಿ ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬಟ್ ಒಬ್ಬ IAS ಅಧಿಕಾರಿ ಸಹಕಾರ ಕೊಡಬೇಕಾಗಿತ್ತು, ಜವಾಬ್ದಾರಿಯುತವಂಥ ಸ್ಥಾನದಲ್ಲಿರುವಂಥವರು. ಆದರೆ ಈಗ ಹೇಳದೆ ಕೇಳದೆ ನಾಪತ್ತೆ ಆಗಿದ್ದು ಅಲ್ಲದೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಕೂತ್ಕೊಂಡು ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗಾಗಲೇ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ KPSC ಸದಸ್ಯರು ಮತ್ತು ಪರೀಕ್ಷೆ ಬರೆದಂಥವರು ಅಭ್ಯರ್ಥಿಗಳೇನಿದ್ದರು ಅವರ ಮನೆ ಮೇಲೂ ಕೂಡ ಮೊನ್ನೆ ಇಡಿ ಅಧಿಕಾರಿಗಳು ನಿರಂತರವಾಗಿ ದಾಳಿ ಮಾಡಿದರು. ಈಗ ಜ್ಞಾನೇಂದ್ರ ಕುಮಾರ್ ಅವತ್ತು ಈ ಪರೀಕ್ಷೆ ಉಸ್ತುವಾರಿನ ಹೊತ್ತಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇಡಿ ದಾಳಿ ಆಗುತ್ತೆ ಅನ್ನೋದನ್ನು ಸೂಚನೆ ಅರಿತೆ ಇವರು ರಾಜ್ಯದಿಂದ ಹೊರ ಹೋಗಿರುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಹೋಗಿದ್ದಾರಾ ಮತ್ತು ಕಾನೂನಾತ್ಮಕವಾಗಿ ಹೆಂಗೆ ಹೋರಾಟ ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ಸಮನ್ಸನ್ನು ಈಗ ಜಾರಿ ಮಾಡಿದ್ದಾರೆ. ಅವ್ರು ಯಾವಾಗ ಬರ್ತಾರೋ ಬೆಂಗಳೂರಿಗೆ ಆವಾಗ ವಶಪಡಿಸಿಕೊಂಡು ಅವ್ರನ್ನ ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಶಾಂತಿನಗರದ ಕಚೇರಿಗೆ ಅವ್ರನ್ನ ಕರೆಸ್ಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಬಟ್ ಈಗ ಜ್ಞಾನೇಂದ್ರ ಕುಮಾರ್ ಅವರ ಪತ್ತೆನೇ ಇಲ್ಲ. ಮೊನ್ನೆ ನೋಡಿದ್ರೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು ಡೆಲ್ಲಿಗೆ, ಆದರೆ ಈ ಆಸಾಮಿ ಹೋಗೇ ಇಲ್ಲ ಅಲ್ಲಿ. ಅಂದರೆ ಡೈವರ್ಟ್ ಮಾಡುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ ಜ್ಞಾನೇಂದ್ರ? MSMEಯಿಂದ ಶೋಕಾಸ್ ನೋಟಿಸ್ ಕೂಡ ಹೊರಡಿಸಲಾಗಿದೆ.